ಹಾಯ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. 180 ಗ್ರಾಮ್ಸ್ ಇದೆ. ಇದರಲ್ಲಿ ಸುಮಾರು ಕಂಪ್ನಿಗಳು ಬರ್ತಾಯಿದೆ. ನಿಮ್ಗೆ ಯಾವ್ದು ಇಷ್ಟನೋ ಅದು ತೊಗೊಂಡು ಮಾಡಿ. ನಾನು ಅಳತೆ ಮಾಡ್ಕೊಳಕ್ಕೆ ಒಂದು ಕಪ್ ತೊಗೊಂಡಿದ್ದೀನಿ. ಕಪ್ಪಿಂದ ಅಳತೆ ಮಾಡ್ಕೊಂಡ್ರೆ ಸಕ್ಕರೆ ಹಾಕ್ಕೊಳಕ್ಕೂ ನಮ್ಗೆ ಈಜಿ ಆಗುತ್ತೆ ಅಂತಂದು. ಇಲ್ಲಿ ನನಗೆ 1.5 ಕಪ್ಪು ಆಗಿದೆ. ಒಂದು ಸಣ್ಣ ಕಪ್ಪಲ್ಲಿ ಹಾಲು ತೊಗೊಳ್ಳಿ. ಹಾಲು ಬಿಸಿ ಮಾಡಿ ತೊಗೊಳ್ಳಿ. ಬಿಸಿ ಮಾಡಿ ತಣ್ಣಗಾಗಿರೋ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ರಿ. ಇದಕ್ಕಿಂತ ಜಾಸ್ತಿ ಚಪಾತಿ ಹಿಟ್ಟಿನ ಥರ ಶಕ್ತಿ ಹಾಕಿ ಏನು ಕಲಿಸೋದು ಬೇಡ. ಸುಮ್ಮನೆ ನಮ್ಮ 5 ಬೆರಳಿಂದ ಹೀಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ನೀವು ಹಾಲಿಲ್ಲ ಅಂದರೆ ನೀರಿನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಹಾಲು ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಅಂತ. ಇಲ್ಲಾಂದರೆ ಹಾಲು ಸ್ವಲ್ಪ ನೀರು ಎರಡು ಮಿಕ್ಸ್ ಮಾಡಿ ಕೂಡ ನೀವು ಕಲಿಸ್ಕೊಳಕ್ಕೆ ತೊಗೋಬೋದು. ನೋಡಿ, ಈ ಥರ ಹಿಂಗೆ ಬಿಡಿ ಬಿಡಿಯಾಗಿ ಬರಬೇಕು. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಹಿಂಗೆ ಮಿದ್ದಿ ಮುಚ್ಚಿಟ್ಬಿಡಿ. ಈಗ ಪಾಕ ಮಾಡ್ಕೊತಾ ಇದ್ದೀನಿ. ಪಾಕ ಮಾಡ್ಕೊಳಕ್ಕೆ ನಾನಿಲ್ಲಿ ಹಿಟ್ಟು ಯಾವ ಬಟ್ಲಿಂದ ಅಳತೆ ಮಾಡ್ಕೊಂಡಿದ್ದೀನಲ್ವ ಅದೇ ಬಟ್ಲ ತೊಗೊಂಡಿದ್ದೀನಿ. 2 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 2 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಿಗೆ ಒಂದು 2 ಕುದಿ ಬಂದರೆ ಸಾಕು. ನಾನಿಲ್ಲಿ ಸಕ್ಕರೆನ 1.5 ಕಪ್ ಹಿಟ್ಟಿಗೆ 2 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ಇಷ್ಟಪಡೋದಾದರೆ 1.5 ಕಪ್ಗೆ ಡಬಲ್ ಅಂದರೆ 3 ಕಪ್ ತೊಗೊಳ್ಳಿ. ನೀರು ಎಷ್ಟು ಸಕ್ಕರೆ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ನಿಮ್ಗೆ ಅಂದಾಜು ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಗೊತ್ತಾಗಲ್ಲ ಪಾಕ ಬರೋದು ಹೆಂಗೆ ಏನು ಅಂತಂದರೆ. ಈ ಥರ ಅಂಟಂಟು ಬಂದರೆ ಸಾಕು. ಒಂದೆಳೆ ಬರೋದೇನು ಬೇಡ ನಮಗೆ. ಇಲ್ಲಿ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೇಸರಿ ಹಾಕ್ಕೊತಾ ಇದ್ದೀನಿ. ಕೇಸರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡಿತೈತಿ. ಅಷ್ಟು ಹಾಕ್ಬಿಟ್ಟು ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡಿ. ಈಗ ಜಾಮೂನ್ ಉಂಡೆ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿ ಇದೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನು ತೊಗೊಂಡು ಕ್ವಾಂಟಿಟಿಗೆ 34 ಉಂಡೆ ಆಗ್ಯಾವ ಇಲ್ಲಿ. ಇವಾಗ ಎಣ್ಣೆ ಕಾದೇನೇನು ಚೆಕ್ ಮಾಡೋಣ. ನೋಡಿ, ಈ ಥರ ಎಣ್ಣೆ ಹದವಾಗಿ ಕಾಯಬೇಕು. ಓಕೆ, ಜಾಮೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದೊಂದೇ ಹಾಕ್ಕೊಳ್ಳಿ. ಒಂದು ಮೇಲೆ ಬಂದಮೇಲೆ ಒಂದು ಹಾಕ್ಕೊಳ್ಳಿ. ಈ ಥರ ಕೈ ಬಿಡದೇ ಇರೋಂಗೆ ಒಂದೇ ಸಮ ತಿರುಗಿಸ್ತಾ ಇರಿ. ಇಲ್ಲಿ ಜಾಮೂನು ಕೆಲವೊಂದು ಟೈಮ್ ಹೊಡಿತಾವೆ. ಅದು ಯಾಕೆ ಹೊಡಿತಾವೆ ಅಂತಂದರೆ, ನೀವು ಹಿಟ್ಟು ಕಲಿಸ್ಕೊಳೋದ್ರಲ್ಲಿ ಮೇನ್ ಇರುತ್ತೆ. ಇಲ್ಲಿ ಮತ್ತು ಬೇಯಿಸ್ಕೊಳೋದ್ರಲ್ಲಿ ಇದು ನೀವು ಹಾಕಬೇಕಾದ್ರೆ ಜಾಮೂನ್ ಉಂಡೆನ ಸ್ವಲ್ಪ ಜೋರು ಫ್ಲೇಮ್ ಇಟ್ಕೊಳ್ಳಿ. ಆಮೇಲೆ ಮೀಡಿಯಮ್ ಕಡಿಮೆ ಮಾಡ್ಕೊಂಡು ಕೈ ಬಿಡ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಒಡಿಯಲ್ಲ. ಕಡಿಮೆ ಉರಿನಲ್ಲಿ ಬೇಯಿಸ್ತೀವಿ ಅಂದರೆ ಒಡಿತವೆ. ಇವಾಗ ಸೀಡು ಬರ್ತವೆ. ನೋಡಿ, ಕಲರ್ ಬರೋವರೆಗೂ ಕರ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿರಬೇಕು. ತೆಗೆದು ಹಾಗೆ ನಾನು ಇಮಿಡಿಯೇಟಾಗಿ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಪಾಕ ತಣ್ಣಗಾಗಿದೆ ನಂದು. ಇವಾಗ ಬಿಸಿ ಪಾಕಕ್ಕೆ ಹಾಕ್ಕೋಬೇಡಿ. ಇಲ್ಲ ಜಾಮೂನ್ ತಣ್ಣಗಿದ್ದರೆ ಬಿಸಿ ಪಾಕಕ್ಕೆ ಹಾಕ್ಕೊಳ್ರಿ. ಇಲ್ಲ ಅಂದರೆ ಜಾಮೂನ್ ಬಿಸಿ ಹಾಕೋದಾದ್ರೆ ಪಾಕ ತಣ್ಣಗಿರಲಿ. ಎರಡು ಬಿಸಿ ಇತ್ತಂದರೆ ಒಡೆಯೋ ಚಾನ್ಸ್ ಇರ್ತೈತಿ ಇಲ್ಲಿ ಜಾಮೂನ್ ಉಂಡೆ. ಯಾಕೊಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಪಾಕದಲ್ಲಿ 1-2 ತಾಸು ಪಾಕದಲ್ಲಿ ಚೆನ್ನಾಗಿ ನೆನಿಲಿ. ಈಗ ಮುಚ್ಚಿಟ್ಬಿಡ್ತಾ ಇದ್ದೀನಿ. 2 ತಾಸಾಗಿದೆ. ತೆಗೆದು ನೋಡೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಒಂದು ಜಾಮೂನ್ ಕೂಡ ಒಡೆದಿಲ್ಲ, ಒಂದು ಬಿರುಕು ಬಿಟ್ಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ, ಮೃದುವಾಗಿ, ರಸಭರಿತವಾಗಿ ಗುಲಾಬ್ ಜಾಮೂನ್ ರೆಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.